ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ವಿ ಅಷ್ಟೇ. ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದ್ರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ವಿ. ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ನಾಯಕರು ಇಲ್ಲೇ ಇದಾರಲ್ಲ, ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ, ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ. ದೇವ್ರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವ್ರು, ಡಿ.ಕೆ. ಶಿವಕುಮಾರ್ ಅವರೇ ದೇವ್ರು, ಮತ್ತೆ ಯಾರು? ಸರ್, ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಮಹತ್ವದ ಸಮುದಾಯ. ಕಾಂಗ್ರೆಸ್ ಕೈ ಹಿಡಿದಿದೆ ಕಳೆದ ಬಾರಿ. ಈ ಬಾರಿ ಎಲ್ಲೋ ಒಂದ್ ಕಡೆ ಡಿಸಿಎಂ ಕೊಡ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ನೋಡಿ, ಬೇಡಿಕೆ ಆಗ್ಲಿ ಡಿಸಿಎಂ ಆಗ್ಲಿ ಆ ಸ್ಥಾನ ಕೊಡ್ಬೇಕು ಅಂತ ಬೇಡಿಕೆಗಳು ಇರ್ತಾವೆ. ಬೇಡಿಕೆಗಳು ಇದ್ದ ತಕ್ಷಣ ಅವಕಾಶಗಳು ಕೊಟ್ಟಿದಾರಲ್ಲ, ಸಮಾನವಾಗಿ ಎಲ್ಲರಿಗೂ ಸ್ಥಾನಮಾನಗಳನ್ನ ನಮ್ಮ ಸರ್ಕಾರ ನೀಡಿದೆ, ನಮ್ಮ ಪಕ್ಷ ನೀಡಿದೆ. ವ್ಯತ್ಯಾಸಗಳು ಏನಿಲ್ಲ. ಸಹಜವಾಗಿ ಎಲ್ಲರೂ ಆಗ್ಬೇಕು ಅನ್ನೋದು ಆಸೆ ಅಷ್ಟೇ. ಆಗ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕು, ಇವೇ ಅಲ್ವಾ? ನಿಮ್ ಸಮಾಜದಲ್ಲಿ ಅಲ್ಲ, ನಮ್ಮ ಸಮಾಜದಲ್ಲಿ ಬೇಡಿಕೆ ಏನಿಲ್ಲ. ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ನಮಗೂ ಕೊಡಿ. ಅವಕಾಶ ಎಲ್ಲರಿಗೂ ಹಂಚ್ಬೇಕಲ್ಲ. ಒಬ್ಬರಿಗೆ ಶಾಶ್ವತವಾಗಿ ಉಳಿಬಾರ್ದು. ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು. ಅವಕಾಶಗಳು ಬಂದಾಗ ಅವ್ರವ್ರ ಸ್ಥಾನ ತಕ್ಕ, ಅವರು ದುಡ್ದಿರೋ ತಕ್ಕ, ಅವ್ರು ಏನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಸರ್ಕಾರ ಬರುವಾಗ ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ಎಲ್ಲ ನೋಡ್ಕೊಂಡು ಮಾಡ್ತಾರೆ. ಫೈನಲಿ ಒಂದು ಗೊಂದಲ ಇದೆ ಸರ್. ಸಂಪುಟ ಪುನರಚನೆಯನ್ನು ನಾಯಕತ್ವ ಬದಲಾವಣೆಯನ್ನು ನೋಡಿ, ಅದನ್ನ ನಾವು ಆ ಹಂತವನ್ನ ನಾವು ಹೇಳಕ್ ಆಗೋದಿಲ್ಲ. ಅದನ್ನ ನಮ್ಮ ಎಐಸಿಸಿ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ನಮ್ಮ ಕೆ.ಸಿ. ವೇಣುಗೋಪಾಲ್ ಸಾಹೇಬ್ರು ಇದ್ದಾರೆ, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಏನಾಗಲ್ಲ, ಯಥಾಸ್ಥಿತಿ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.